ಏನಪ್ಪ ಹರೀಶು? ಏನಪ್ಪ ಹರೀಶು? ಆದ್ರೆ ಯಾದವ ಸಿಂಹ ಅಲ್ಲ, ನೀನು ಯಾದವ ಇಲಿಯಾಗಿರ್ಬೇಕಾಗಿತ್ತು. ಯಾರೋ ಮರ್ ಸಿಂಹ ಅಂತ ಕೊಟ್ಬಿಟ್ಟದಾರಿ. ನೀನು ಈ ಮಾನ ಮರ್ಯಾದೆ ಇಲ್ಲದೆ ಇಷ್ಟು ಅಯೋಗ್ಯಂತರ ಎಲ್ಲ ಯೋಗ್ಯರು ಮಾತಾಡೋ ಅಂತ ಮಾತೇನಪ್ಪ ಇದು? ಆದ್ರೆ ನೀನು ಇವತ್ತು ಸಂತೋಷ್ ಅಣ್ಣರ ದುಡ್ಡಿನ ಬಗ್ಗೆ ಕೇಳ್ತಾ ಇದೆಯಲ್ಲ, ಅಲ್ಕ ಮಾತ. ನಾಳೆ ದುಮ್ಮೇನಹಳ್ಳಿಯಿಂದ ಜನ ಕರ್ಕೊಂಬಂದು ಸಂತೋಷ್ ಅಣ್ಣರನ್ನು ಕರ್ಕೊಂಬಂದು ಇದೇ ಅಮ್ನೆಟ್ಟಿಲ್ಲಿ ನಿಲ್ಲಿಸ್ತೀವಿ. ಅವಾಗ ಉತ್ತರ ಕೊಡು ನೀನು. ಇಲ್ಲ ನಿನ್ನ ಕೈ ಕಾಲು ಮುರಿತಾವ, ನಮ್ಮ ಮುರಿತಾವ ನೋಡೋಣ ನಾವು. ಏನು ಮಾತಾಡ್ತಾ ಇದೀಯಾ? ನೀನು ಮನುಷ್ಯ ಅಲ್ವಾ ನೀನು? ನಿನ್ನ ಇಷ್ಟು ದಿವಸಕ್ಕೆ ಸಂತೋಷ ಎಣ್ಣೆ ಇಲ್ದಿದ್ರೆ ಅಜ್ಜಪ್ಪಿಂದ ಹೊಟ್ಟಿ ಕಳಿಸಿರೋರು ಊರು ಬಿಟ್ಟು. ಅಂಥದ್ರಾಗ ಎಲ್ಲ ಒಂದು ಒಳ್ಳೆತನ ಕೊಟ್ಕೊಂಡು ಒಳ್ಳೆ ಬಾಳು ಕೊಟ್ಕೊಂಡಿರೋದಕ್ಕೆ ಇವತ್ತು ಈ ಮಾತಾಡ್ತಾ ಇದೀಯಾ? ಆಯಿತು, ಸಂತೋಷ ಎಣ್ಣರಿಗೂ ನಾವು ನಾಳೆ ಸಾಯಂಕಾಲ ಹೇಳ್ಕೊಂಡು ನಾಳೆ ಬೆಳಗ್ಗೆ ಎಲ್ಲರೂ ಬರ್ತೀವಿ. ಉತ್ತರ ಕೊಡು. ನೀನು ಗಂಡು ಸಾಗ ಹುಟ್ಟಿದ್ರೆ ಅಂಬ್ರೆಟ್ಟಿಲಿರು ಬರ್ತೀವಿ ನಾವು. ಇಲ್ಲ ಅಂದರೆ ಮುಂದಿನ ಕತೆ ನೀನು ನೋಡ್ಕೊಳುವಂತಿ. ಇನ್ನ ಸಂತೋಷ್ ಅಣ್ಣವ್ರ ಬಗ್ಗೆ ಒಂದು ವಿಡಿಯೋ ಹಾಕಿದೆಯಲ್ಲ, ನಮ್ಮ ದೇವಸ್ಥಾನದ ದುಡ್ಡನ್ನ ತಗೊಂಡೋಗಿ ಮನೇಲಿ ಇಟ್ಕೊಂಡಿದ್ದಾರೆ ಅಂತ. ನೀನು ಈ ಮಾತಾಡೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನೀನು ಆ ಜಾಗದಲ್ಲಿ, ಆ ದುಡ್ಡು ತಗೊಂಡೋದ ಜಾಗದಲ್ಲಿ ನೀನಿರಲಿಲ್ವಾ? ಅವತ್ತು ತಗೊಂಡೋದಾಗ ಈ ಭಕ್ತ ಸಮೂಹನೇ ಇತ್ತು, ಇಡೀ ಸುತ್ತಳ್ಳಿ ಜನ ಇತ್ತು. ಯಾರು ಕೊಟ್ಟು ಕಳಿಸಿದ್ದು? ನಿಮ್ಮ ಗ್ರಾಮದವರೇ ಸೇರಿ ಈ ದುಡ್ಡನ್ನ ತಗೊಂಡೋಗಿ, ಸಮಯ ಆಗಿದೆ, ರಾತ್ರಿ ಆದ ಟೈಮಲ್ಲಿ ನಾವು ಅಕೌಂಟ್ಗೆ ಹಾಕೋಕ್ಕಾಗಲ್ಲ, ಬೆಳಗ್ಗೆ ಹಾಕೋಣ ಅಂತೇಳಿ ಅದನ್ನು ತಂದು ಟ್ರಸ್ಟ್ಗೆ ಹಾಕಿ ಬಂಗಾರ ಥರ ಅಂತ ಏನು ಮಾತಾಡಿದ್ದು ಅದರಂತೆ ಬಂಗಾರ ತಂದು ಕೊಟ್ಟಿಲ್ವಾ? ಅದರ ವಿಡಿಯೋ ಕೂಡ ಇದೆ, ಅದನ್ನು ರೆಕಾರ್ಡಿಂಗ್ ಮಾಡಿ ಕೂಡ ಇಟ್ಟಿದ್ದಾರೆ. ನೀನು ಇದ್ದೆ, ಅದನ್ನು ಪರಿಶೀಲನೆ ಮಾಡಿಸಿ, ಅದ್ರ ಸರ್ಟಿಫೈ ಮಾಡಿಸಿ, ಮತ್ತೆ ನಿಮ್ಮ ಎದುರುಗಡೆ ವೆಯ್ಟ್ ಮಾಡಿಸಿ ಎಲ್ಲ ಜನಗಳ ಸಮ್ಮುಖದಲ್ಲಿ ತಂದು ಒಡವೆನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಉಳಿದಂಥ ಹಣವನ್ನು ಟ್ರಸ್ಟ್ಗೆ ಹಾಕಿದ್ದಾರೆ. ಇದಾದರೂ ನೀನು ಈ ಮಾನ ಮರ್ಯಾದೆ ಇಲ್ಲದೆ ಇಷ್ಟು ಅಯೋಗ್ಯಂತರ ಎಲ್ಲ ಯೋಗ್ಯರು ಮಾತಾಡೋ ಅಂತ ಮಾತೇನಪ್ಪ ಇದು? ನಮ್ಮ ಒಬ್ಬ ಸಮಾಜದ ನಾಯಕನ್ನ ಇವತ್ತು ನೀನು ತೇಜವಧನೆ ಮಾಡ್ತಾ ಇದೀಯಾ. ಏನು ನೀನು ನೊಣವಿಂಕೆರೆ ಸಂತೋಷ ಅಂತ ಕರಿತಿದ್ಯಾ? ಇದೇ 1 ವರ್ಷದಿಂದ ಸಂತೋಷ್ ಅಣ್ಣ ಅಂತ ಹೇಳಿ ಅವ್ರು ಬಾಲ ಹಿಡ್ಕೊಂಡು ಓಡಾಡ್ತಿದ್ದನ್ನು ನಾನು ನೋಡಿಲ್ವಾ? ನಿನ್ನ ಬೇಳೆಕಾಳನ್ನ ಅವರಿಂದ ಬೇಯಿಸ್ಕೊಂಡಿಲ್ವಾ? ಸಂತೋಷ್ ಅಣ್ಣ ಒಬ್ರಿಲ್ಲ ಅಂದಿದ್ರೆ ನೀನು ಆ ಊರೊಳಗೆ ಓಡಾಡಕ್ಕೆ ಆಗ್ತಾ ಇರಲಿಲ್ಲ. ಆ ಊರಿಗೆ ಬರಕ್ಕೆ ಮುಂಚೆ ನೋಡ್ಕೊಂಬರ್ತಿದ್ದೆ ಯಾರು ಇದಾರ ಇಲ್ವಾ ಅಂತ. ಇಂಥ ಪರಿಸ್ಥಿತಿಯಲ್ಲಿದ್ದಂಥ ಮನುಷ್ಯನ ರಾಜಾರೋಷವಾಗಿ ಏಕಾಏಕವಾಗಿ ಓಡಾಡಂಗೆ ಮಾಡಿದ್ದು, ಊರೊಳಗಡೆ ರಾಜಾರೋಷವಾಗಿ ಓಡಾಡಂಗೆ ಮಾಡಿದ್ದು ಯಾರು? ಇದೇ ನೀನು ನೊಣವಿಂಕೆರೆ ಸಂತೋಷ ಅಂತ ಹೇಳ್ತಿದ್ಯಲ್ಲ, ಅದೇ ಸಂತೋಷಣ್ಣ. ನೀನು ಮಾತಾಡಬೇಕಾದ್ರೆ ಎಚ್ಚರಿಕೆ ಇಟ್ಕೊಂಡು ಮಾತಾಡು, ನಾಲ್ಗೆನ ಸರಿಯಾಗಿ ಇಟ್ಕೊಂಡು ಮಾತಾಡು. ನಮ್ಮ ಸಮಾಜದ, ನಮ್ಮ ಮುಖಂಡರು, ನಮ್ಮ ನಾಯಕರ ಬಗ್ಗೆ ಮಾತಾಡಬೇಕಾದ್ರೆ ನೀನು ಏನಾದರೂ ಇನ್ನೊಂದು ಸಲ ತಪ್ಪಿ ಅವ್ರ ಬಗ್ಗೆ ಹಗುರವಾಗಿ ತಪ್ಪು ಮಾಹಿತಿಯನ್ನು ಜನಕ್ಕೆ ಏನಾದರೂ ಕೊಟ್ಟರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಸುತ್ತು ಹಳ್ಳಿ ಜನ ಎಲ್ಲ ಸೇರಿ ಅದೇ ಅಮ್ನೆಟ್ಟಿಗೆ ಬರ್ತೀವಿ, ಎಲ್ರನ್ನು ಸೇರಿಸ್ತೀವಿ. ನೀನು ಬಾ, ನಿನಗೆ ಶಕ್ತಿ ಇದ್ರೆ, ತಾಕತ್ತಿದ್ರೆ ಬಂದು ಅವರು ಅವತ್ತು ಒಡವೆ ಕೊಟ್ಟಿರೋದನ್ನ ನಾವು ಅವತ್ತು ಏನೋ ಜನ ಸೇರಿದ್ರು ಆ ಜನಗಳ ಮುಂದೆ ನಾವು ಒಪ್ಪಿಸ್ತೀವಿ. ಆ ವಿಡಿಯೋ ಕೂಡ ಕೊಡ್ತೀವಿ. ಆ ಒಡವೆಗೌಡ್ರ ಹತ್ರ ನಾವು ತಂದು ಕೊಟ್ಟಿರೋ ಒಡವೆ ಕೂಡ ಇದೆ, ಸರ್ಟಿಫಿಕೇಟ್ ಕೂಡ ಇದೆ. ಹಾಗಾದ್ರೆ ದುಡ್ಡು, ಒಡವೆ ಕೊಟ್ಟಿದ್ದಾದ್ಮೇಲೆ ದುಡ್ಡು ಮತ್ತೆ ಯಾಕಪ್ಪ ಕೊಡ್ತಾರೆ ಅವ್ರು ನಿನಗೆ? ಏನು ಹಬ್ಬ ಮಾಡೋಣ ಅಂತ ಇದ್ದು ನಾವು ದುಡ್ಡು ತಗೊಂಡು ಹಬ್ಬ ಮಾಡುವಂತೆ ನೀನು ಫಸ್ಟ್ ನೀನು ಆಡಿರೋ ಮಾತಿಗೆ ಉತ್ತರವನ್ನು ಕೊಡು. ಇಲ್ಲ ಅಂದ್ರೆ ನಮ್ಮ ಸುತ್ತಳ್ಳಿ ಜನ ಯಾವುದೇ ಕಾರಣಕ್ಕೂ, ನಾವು ನಮ್ಮ ಸಮಾಜದ ಜನ ಅಷ್ಟೇ ಅಲ್ಲ, NR ಸಂತೋಷದ ಅಭಿಮಾನಿಗಳು ಯಾರು ಕೂಡ ಈ ತಾಲೂಕಲ್ಲಿ ಸುಮ್ಮನಿರಲ್ಲ. ನಾಳೆನೆ 1,000 ಜನ ನಾವು ಅಮ್ನಟ್ಟಿಗೆ ಬರ್ತೀವಿ. ನೀನು ಅವ್ರ ಮುಂದೆ ಬಂದು ಕ್ಷಮೆ ಕೇಳಬೇಕು. ಇಲ್ಲ ಅವ್ರು ದುಡ್ಡು ಹೊತ್ಕೊಂಡು ಹೋಗಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಇಲ್ಲದೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಬಿಡೋ ಮಾತೇ ಇಲ್ಲ. ಹುಷಾರ್. ನೀನು ರಾಜಕೀಯ ಮಾಡೋ ನೀನು ಲೈ NR ಸಂತೋಷ್ ಕುಟುಂಬದ ಬಗ್ಗೆ ಮಾತಾಡೋಕ್ಕೆ ನಿನಗೇನೋ ಅರ್ಹತೆ ಇದೆ? ನೀನು ಭಿಕ್ಷೆ ಹತ್ಕೊಂಡು ತಿರುಗ್ತಾ ಇದೀಯಾ? ನನಗೆ ಈಗ ಯಾರೋ ಹೇಳಿದ್ರು, ನಿಮ್ಮ ಊರವರು ಹೆಣ್ಮಕ್ಳೆಲ್ಲ ಒಡವೆ ಹಿಡಿಸ್ಬಿಟ್ಟಿದ್ದಾನ ಕಾರಣ ಒಂದು ಸ್ವಲ್ಪ ಸಂತೋಷ್ ಅಣ್ಣನ ಹತ್ರ 4-5 ಜನ ಹೆಂಗಸರು ಬಂದಿದ್ರೆ ನಮ್ಮ ವಾಲೆ ಜುಮ್ಕಿ ಎಲ್ಲ ಅಡೆ ಇಟ್ಕೊಂಡು ತಿಂದ್ಬಿಟ್ಟಿದ್ದಾನ ಕಾರಣ ಬಿಡಿಸ್ಕೊಟ್ರಿ ಅಂತ. ಅವೆಲ್ಲ ನಾವು ಮಾತಾಡೋಕ್ಕಾಗುತ್ತಾ? ಅದು ನಿನ್ನ ವೃತ್ತಿ, ಅದು ನಿಂದು. ನೀನು ರಾಜಕೀಯ ಮಾಡು. NR ಸಂತೋಷ್ ಹೆಸರು ಹೇಳು. ರಾಜಕೀಯದಲ್ಲಿ ವಿರೋಧವಾಗಿ ಅವ್ರ ಕುಟುಂಬದ ಬಗ್ಗೆ ಮಾತಾಡೋಕ್ಕೆ ನಿನಗೆ ಏನು ಯೋಗ್ಯತೆ ಇದೆ? ಏನೋ ಯೋಗ್ಯತೆ ಇಟ್ಕೊಂಡಿದ್ಯಾ?